ಬೆಳಗಾವಿಯಲ್ಲಿ ಅಂಗನವಾಡಿ ಕಾರ್ಯಕರ್ತೆಯ ಪ್ರತಿಭಟನೆ ಡಿಸಿ ಕಚೇರಿ ಎದುರು ಕಾರ್ಯಕರ್ತೆಯರು ಸಹಾಯಕಿಯರ ಪ್ರೊಟೆಸ್ಟ್ ನಡೀತಾ ಇದೆ. ಬೆಳಗಾವಿಯಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರ ಪ್ರತಿಭಟನೆ ನಡೀತಾ ಇದೆ. ಡಿಸಿ ಕಚೇರಿ ಎದುರು ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರು ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇರುವಂಥದ್ದು. ಕಾರ್ಯಕರ್ತೆಯರಿಗೆ 15,000, ಸಹಾಯಕಿಯರಿಗೆ 10,000 ಹೆಚ್ಚಿಸಿ ಅಂತ ಸರ್ಕಾರಕ್ಕೆ ಅಂಗನವಾಡಿ ಕಾರ್ಯಕರ್ತೆಯರಿಂದ ಒತ್ತಾಯ ಮಾಡಲಾಗ್ತಾ ಇದೆ. ಸ್ವಯಂ ನಿವೃತ್ತಿಯಾಗಿರುವವರೆಗೂ ಗ್ರಾಚ್ಯುಟಿ ನೀಡಬೇಕು, ಅಂಗನವಾಡಿ ಸಿಬ್ಬಂದಿಗೆ ಬಲವಂತವಾಗಿ BLO ಜವಾಬ್ದಾರಿ ನೀಡಬಾರದು ಅಂತ, ಜಾತಿ ಪ್ರಮಾಣ ಪತ್ರ, ಗೃಹಲಕ್ಷ್ಮಿ ಸರ್ವೆ ಕೆಲಸಗಳನ್ನು ಹಾಕಬಾರದು, ನಿರಂತರ ಸಮೀಕ್ಷೆಗಳಿಗೆ ನಿಯೋಜಿಸುವುದರಿಂದ ಕೆಲಸಕ್ಕೆ ಧಕ್ಕೆಯಾಗತ್ತೆ, ನ್ಯಾಯಯುತ ಬೇಡಿಕೆ ಈಡೇರಿಸುವಂತೆ ಪ್ರತಿಭಟನಾಕಾರರು ಒತ್ತಾಯವನ್ನ ಮಾಡ್ತಿದ್ದಾರೆ ಸರ್ಕಾರಕ್ಕೆ. ಇನ್ನು ಸರ್ಕಾರಕ್ಕೆ ಅಂಗನವಾಡಿ ಕಾರ್ಯಕರ್ತೆಯರು ಒತ್ತಾಯವನ್ನ ಮಾಡ್ತಾ ಇರುವಂಥದ್ದು ಸ್ವಯಂ ನಿವೃತ್ತಿ ಆಗುವವರೆಗೂ ಗ್ರಾಚ್ಯುಟಿಯನ್ನ ನೀಡಬೇಕು, ಹಾಗೆ ಅಂಗನವಾಡಿ ಸಿಬ್ಬಂದಿಗೆ ಬಲವಂತವಾಗಿ BLO ಜವಾಬ್ದಾರಿಯನ್ನ ನೀಡಬಾರದು ಅಂತ. ಸಮಸ್ಯೆ ಬಗೆಹರಿಲ್ಲಪ್ಪ ಅಂತಂದ್ರೆ ಮುಂದಿನ ತಿಂಗಳು ನಾವು ಇಲ್ಲೇ ಬರ್ತೇವೆ, ಏನೋ ಧರಣಿ ಪ್ರಕಾರ ಕೊಂಡಿರ್ತೇವೆ ಅಂತ ಈ ಮೂಲಕ ನಾವು ಅವ್ರಿಗೆ ಚೇತಾವಣೆ ಕೊಡ್ತಾ ಇದ್ದೇವೆ. ಸಾವಿರ ಕಾರ್ಯಕರ್ತೆಗೆ 10,000 ಸಹಾಯಕ್ಕೆ ಕೊಡ್ತಾನಂತ ಹೇಳಿದ್ರು, ಆದ್ರೆ ಅದು ಇನ್ನೂ ಆಗಿಲ್ಲ. ಒಂದು ಎರಡನೇದು ಏನಪ್ಪಾ ಅಂತಂದ್ರ ಕೇಂದ್ರ ಸರ್ಕಾರದಿಂದ 2017ರಿಂದ ಹಿಡಿದು ಇಲ್ಲಿವರೆಗೂ ನಮ್ಗೆ ಒಂದು ನಯಾ ಪೈಸೆ ನಮ್ಗೆ ಪೇಮೆಂಟ್ ಜಾಸ್ತಿ ಆಗಿಲ್ಲ. ಮತ್ತೆ ಇಲ್ಲಿ ನಮ್ಗೆ ಲೋಕಲ್ದೊಳಗೆ ಏನಾಗಿದೆ, ಪ್ರತಿ ತಿಂಗಳ ಸಂಬಳ ಆಗ್ತಾ ಇಲ್ಲ. ನಮಗ್ ಪ್ರತಿ ತಿಂಗಳ ಸಂಬಳ ಬೇಕು. ಇದೇನ್ ದೊಡ್ಡ ಸಂಬಳ ಅಲ್ಲ, ಬರೀ 12,000 ಸಂಬಳ ಅದ. ಇದ್ರೊಳಗೆ ನಮ್ಮ ಮನೆ ನಡುವೆ ಕಠಿಣ ಆದ್ರೂ ನಾವು ದುಡಿತಾ ಇದ್ದೇವೆ. ಇಲ್ಲಿ ಕೆಲಸ ಬೇಕಾರ ಗೃಹಲಕ್ಷ್ಮಿ ಮಾಡ್ರಿ, ಭಾಗ್ಯಲಕ್ಷ್ಮಿ ಮಾಡ್ರಿ, ಆಮೇಲೆ ಏನಪ್ಪ ಇದು SIR ಮಾಡ್ರಿ. ಈಗ ಬಂದದ ಇನ್ಕಮ್ ಕಾಸ್ಟ್ ನೀವ ಹಂಚ್ಬೇಕಂತ ಒಂದು ಜಿಲ್ಲಾಧಿಕಾರಿ ಸರ್ ಇವರಿಂದ ಒಂದು ಆದೇಶ ಬಂದದ. ಇದೆಲ್ಲ ಯಾವಾಗ ಮಾಡ್ಬೇಕ, ಆಮೇಲೆ ಅಂಗನವಾಡಿಗಳಿಗೆ ಯಾವಾಗ ಕೊಡ್ಬೇಕು ನಾವ. ಈಗಂತೂ ಗೌರ್ಮೆಂಟ್ ಮತ್ತೇನ್ ಮಾಡದ, ಒಂದು LKG UKG ಅಂತ ಪ್ರಾರಂಭ ಮಾಡಿದ. ಅದ್ರೊಳಗೆ ಅವ್ರು ಏನ್ ಇರ್ತಾರ, ಅವ್ರ ಸರ್ಕ್ಯುಲರ್ ಪ್ರಕಾರ, ಅವ್ರ ನಿಯಮಾವಳಿ ಪ್ರಕಾರ ಏನದ 4ರಿಂದ 5, 5ರಿಂದ 6 ಕುಣಿಸ್ಕೋಬೇಕಂತದ. ಬಟ್ ಅವ್ರು ಅದನ್ನ ಹದ್ ಮೀರಿಗ್ಯಾರ. ನಾವು DDP ಅವ್ರಿಗೆ ಮೊನ್ನೆ ಹೋಗಿ ಭೇಟಿಯಾಗಿದ್ದೀವಿ.